77ನೇ ಕಾರ್ಗಿಲ್ ವಿಜಯೋತ್ಸವ ಮತ್ತು ಆಪರೇಷನ್ ಸಿಂಧೂರ್ ವಿಜಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಂಧ ಮಕ್ಕಳು, ಅನಾಥ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಲಾಗುವುದು. ಅದೇ ರೀತಿ ಕಾರ್ಗಿಲ್ ಯುದ್ಧದಲ್ಲಿ ಆಪರೇಷನ್ ವಿಜಯದಲ್ಲಿ ಮಡಿದಂಥ ವೀರ ಯೋಧರ ಪತ್ನಿಯರಿಗೆ ಮತ್ತು ವೀರ ಯೋಧರಿಗೆ ಸನ್ಮಾನಿಸಲಾಗುವುದು. ಅದೇ ರೀತಿ ನಿವೃತ್ತಿ ನಂತರ ಸಮಾಜದಲ್ಲಿ ಒಳ್ಳೆಯ ಸಮಾಜ ಸೇವೆ ಮಾಡಿದಂಥ ನಿವೃತ್ತ ಸೈನಿಕರನ್ನು ಗುರುತಿಸಿ ಅವರಿಗೆ ಜನರಲ್ ಕರೆಪ್ಪ ಅವಾರ್ಡ್ ಹಾಗೂ ಸೈನಿಕ ರತ್ನ ಅವಾರ್ಡನ್ನು ನೀಡಿ ಸನ್ಮಾನಿಸಲಾಗುವುದು. ಅದೇ ರೀತಿ ಉನ್ನತ ಶಿಕ್ಷಣದಲ್ಲಿ ಒಳ್ಳೆಯ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೂ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಆಹ್ವಾನ ನೀಡಲಾಗಿದೆ. ಅವರು ಕೂಡ ಬರುವುದಾಗಿ ಭರವಸೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಅಚ್ಚುಮೆಚ್ಚಿನ ಜನನಾಯಕರಾದ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀಮಾನ್ಯ ಸತೀಶಣ್ಣ ಜಾರಕಿಹೊಳಿ ಸಾಹುಕಾರರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸುತ್ತಿದ್ದಾರೆ. ಅದೇ ರೀತಿ ಜನರ ಅಚ್ಚುಮೆಚ್ಚಿನ ಅಕ್ಕ ಎಂದೇ ಹೆಸರುವಾಸಿಯಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವರು. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಮಾನ್ಯ ಶಾಸಕರು, ಸಂಸದರು, ಹಾಜಿ ಮಾಜಿ ಗಣ್ಯ ವ್ಯಕ್ತಿಗಳು, ಸಮಾಜದ ಗಣ್ಯಮಾನ್ಯರು, ಸಮಾಜ ಸೇವಕರು, ಸೇನಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅನೇಕರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವರು. ಕಾರಣ ಬೆಳಗಾವಿ ಜಿಲ್ಲೆಯ ಎಲ್ಲ ಹಾಲಿ ಮತ್ತು ಮಾಜಿ ಸೈನಿಕರಿಗೆ, ವೀರ ನಾರಿಯರಿಗೆ, ವಿಧವಾ ಪತ್ನಿಯರಿಗೆ, ಸೈನಿಕ ಕುಟುಂಬದವರಿಗೆ ಮತ್ತು ಅರ್ಧ ಸೈನಿಕ ಬಲದ ಎಲ್ಲ ವೀರ ಯೋಧರಿಗೆ, ಸಮಾಜ ಸೇವಕರಿಗೆ, ಜನಸಾಮಾನ್ಯರಿಗೆ, ನವಯುವಕರಿಗೆ ಮತ್ತು ಎಲ್ಲ ದೇಶ ಪ್ರೇಮಿಗಳಿಗೆ ಈ ಕಾರ್ಯಕ್ರಮಕ್ಕೆ ಮರೆಯದೆ ಬಂದು ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವೀರ ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ತಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿಯವರ ವತಿಯಿಂದ ಹೃದಯಪೂರ್ವಕ ವಿನಂತಿಸಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಎಲ್ಲರಿಗೂ ನಮಸ್ಕಾರಗಳು. ಬೆಳಗಾವಿ ಜಿಲ್ಲೆಯಲ್ಲಿ 596 ಭಾಗಿಯಾದವರು ಬೆಳಗಾವಿ ಜಿಲ್ಲೆಯಲ್ಲಿ 6000 ಸಮಥಿಂಗ್ ಇದೆ. ಟೋಟಲ್ 590 ಇದೆ. ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 7 ಜನ ಇದ್ದಾರೆ. ಹಾಂ, 7 ಜನರ ಕುಟುಂಬಸ್ಥರು ಎಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇಲ್ಲ. 3 ಜನ ವಿಧವಾ ಪತ್ನಿಯರು ಮತ್ತು ವೀರ ನಾರಿಯರು ಬರ್ತಾ ಇದ್ದಾರೆ. ಆಮೇಲೆ 2 ವೀರ ಯೋಧರು ತಮ್ಮ ಭಾಗಿಯಾದವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಸಂಘಟನೆದವ್ರು ಮಾತ್ರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾತಿ ಒಂದೇ ಮಾಜಿ ಸೈನಿಕ, ರ್ಯಾಂಕ್ ಒಂದೇ ಮಾಜಿ ಸೈನಿಕ ಅಂತ ಹೇಳ್ತೀರಿ, ನೀವು ಯಾಕೆ ಒಂದಾಗಿ ಹೋಗ್ತಾ ಇಲ್ಲ ಅಂತ? ಇದು ಅವರವರ ಮನಸ್ಥಿತಿ. ನಾವು ಮೊಟ್ಟ ಮೊದಲು ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ವಿ.
ಇದಕ್ಕಿಂತ ಮೊದಲು ಸಣ್ಣ ಪುಟ್ಟ ಸಂಘಟನೆಗಳಿದ್ದವು, ಆದರೆ ಯಾವುದೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ನಮ್ಮ ಸಂಘಟನೆ ಬಂದ ಮೇಲೆ ಎಲ್ಲ ರೀತಿಯ ಏನು ಮಾಜಿ ಸೈನಿಕರಿಗೆ ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ಹಾಗೂ ಹಾಲಿ ಸೈನಿಕರಿಗೆ ಮತ್ತು ವೀರನಾರಿಯರಿಗೆ, ವಿಧವಾ ಪತ್ನಿಯರಿಗೆ ಏನೇನು ಸರ್ಕಾರದಿಂದ ಸೌಲಭ್ಯಗಳಿವೆ ಅದನ್ನು ಅರಿವು ಮೂಡಿಸಿ ಜನರಿಗೆ ಏನು ಸರ್ಕಾರದಿಂದ ಸಿಗಬೇಕಾಗಿದೆ ಮತ್ತು ಸಮಾಜದಲ್ಲಿ ಯಾವ ರೀತಿ ನಾವು ನಡೆದುಕೊಂಡು ಹೋಗಬೇಕು ಅನ್ನೋದನ್ನು ಈ ಸಮಾಜಕ್ಕೆ ಅರಿವು ಮೂಡಿಸಿದ್ವಿ. ಆಗಿಂದ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಹೆಸರು ಉನ್ನತ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಇದೆ. ಆದರೆ ಅದಕ್ಕೆ ಇದನ್ನು ನೋಡಿ ಮತ್ತೆ ಸಂಘಟನೆಗಳು ಹುಟ್ಟಿದವೆ, ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವರವರ ಮನಸ್ಥಿತಿ, ಯಾರು ಹೇಳೋಕ್ಕಾಗಲ್ಲ. ಮೊದಲೇ ಈ ಬೆಳಗಾವದಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿ ಈ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ. ಆವಾಗಿನಿಂದ ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಂದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಣ್ಣ ಸರ್ ಅವರು ರಾಜ್ಯದಲ್ಲಿ ಸಂಘಟನೆಯನ್ನು ಕಟ್ಟಿ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ ಕಟ್ಟಿ ಬೆಳೆಸ್ತಾ ಇದ್ದಾರೆ. ಅದು ನಮ್ಮ ಸಂಘಟನೆಯಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ. ಆದರೆ ಬೇರೆ ಬೇರೆ ಸಂಘಟನೆಗಳು ಹುಟ್ಟಿದವೆ. ಅವರವರ ಮನಸ್ಥಿತಿ ಪ್ರಕಾರ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು 5 ಜನಕ್ಕೆ ಕೊಡ್ತಾ ಇದ್ದೀವಿ ಸರ್. ಸೈನಿಕ ರತ್ನ ಸರ್, ಅದು 5 ಜನಕ್ಕೆ ಕೊಡ್ತಾ ಇದ್ದೀವಿ ಸರ್. ಅದರಿಂದ ಒಂದು ಒಳ್ಳೆ ಯಾವುದು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಮುಂದೆ ಪ್ರಶಸ್ತಿ ಜೊತೆ ಒಂದು ಆ ಸರ್ಟಿಫಿಕೇಟು, ಆಮೇಲೆ ಅವರಿಗೆ ಶಾಲ್ ಹೊದಿಸಿ ಮಾಲ ಹಾಕಿ ಮಾಡಲಾಗ್ತದೆ. ಮಾಜಿ ಸೈನಿಕರಿಗೆ KPTC ಹಾಲಲ್ಲಿ 11 ಗಂಟೆಗೆ ಇದು ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ತದೆ. ಸಮಾಜದಲ್ಲಿ ಅವರು ಮಾಡಿದಂಥ ಸಮಾಜ ಸೇವೆ ನಿವೃತ್ತಿ ಸರ್ವಿಸಲ್ಲಿರುವಾಗ ಏನು ಮಾಡಿರಲಿಲ್ಲ ಸಮಾಜ ಸೇವೆ, ನಿವೃತ್ತಿ ನಂತರ ಸಮಾಜ ಸೇವೆ ಮಾಡಿದ ರೀತಿ ಮತ್ತು ಅವರು ಯಾವ್ಯಾವ ಕೆಲಸ ಹೇಗೆ ಮಾಡಿದ್ದಾರೆ ಅದನ್ನೆಲ್ಲ ಗುರುತಿಸಿ ಅವ್ರನ್ನ ಒಳ್ಳೆಯ ಒಂದು ಆದರ್ಶ ಸೈನಿಕರಂತ ಪರಿಗಣಿಸಿ ಅವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ.